ತಮಗೆಲ್ಲರಿಗೂ ಶಾಂತಿಮಯ ಆತ್ಮಧ್ಯಾನ ಅಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದೆನು ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶಾಂತಿಯಿಂದ ಕೂತ್ಕೊಳ್ಳಿ. ಎರಡೂ ಕೈಗಳನ್ನು ಜೋಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ಪಂಚಪರಮೇಷ್ಠಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ ನಿಜ ಶುದ್ಧಾತ್ಮ ದೇವನಿಗೆ ಕೂಡ ಪಾದದಿಂದ ನೆತ್ತಿವರೆಗೆ ನಮಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸನ್ನು ಓಡಾಡಿಸಿ ಜಡ ಶರೀರದಲ್ಲಿ ಪಾದದಿಂದ ನೆತ್ತಿವರೆಗೆ ಶರೀರದ ಪ್ರತಿಯೊಂದು ಅಂಗ ಉಪಾಂಗಗಳಲ್ಲಿ ನಾನು ಎಂಬ ಅರಿವು, ಸಂವೇದನೆ, ನಾನು ಎಂಬ ಫೀಲಿಂಗು, ಅಸ್ತಿತ್ವ, ನಾನು ಎಂಬ ಅನಿಸಿಕೆ ನಿಮಗೆ ಅನುಭವಕ್ಕೆ ಬರ್ತಾ ಇದೆ. ಆ ಅನುಭವವೇ ಆತ್ಮನ ಅನುಭವ, ಅಭ್ಯಾಸ, ಆತ್ಮನ ಸ್ವರೂಪ. ಆ ಸಂವೇದನದ ಮೇಲೆ ಮನಸ್ಸಿಡುವ ಅಭ್ಯಾಸ ಮಾಡುವುದೇ ಧರ್ಮ. ಅಂತರ್ಮುಖ ಧ್ಯಾನಾಭ್ಯಾಸವೇ ಧರ್ಮ. ಶಾಂತಿ ಅನುಭವ ಮಾಡಿ. ಕನ್ನಡಿಯಲ್ಲಿ ನಿಮ್ಮ ಜಡ ಶರೀರ ಕಾಣಿಸುತ್ತೆ, ಆದರೆ ಅದರೊಳಗಿನ ನಾನು ಎಂಬ ಅನುಭವ ನಿಮಗೆ ಕಾಣಿಸುವುದಿಲ್ಲ. ಆ ನಾನು ಎಂಬ ಅನುಭವವೇ ಅಂತರಂಗ ಶರೀರ, ಅಭ್ಯಂತರ ಶರೀರ, ಜ್ಞಾನ ಶರೀರ, ಆತ್ಮ, ಪರಮಾತ್ಮ ಸ್ವರೂಪ. ಆತ್ಮ ಇದ್ದಾನೆ, ಅದೇ ನಾನು, ನನ್ನದು. ಕನ್ನಡಿಯಲ್ಲಿ ಹೊರಗೆ ಕನ್ನಡಿಯಲ್ಲಿ ಕಾಣಿಸುವುದೆಲ್ಲವೂ ಶರೀರ. ಕನ್ನಡಿಯಲ್ಲಿ ಏನು ಕಾಣಿಸುತ್ತೆ ಅದಷ್ಟೇ ಶರೀರ. ರಕ್ತ, ಮೂಳೆ, ಮಾಂಸ, ಚರ್ಮ ಅಷ್ಟೇ ಶರೀರ. ಕಣ್ಣಿಗೆ ಕಾಣುವುದು ಮಾತ್ರ ಶರೀರ. ಆದರೆ ಆ ಶರೀರದೊಳಗಿನ ನಾನು ಎಂಬ ಅನುಭವ ನಿಮಗೆ ಕನ್ನಡಿಯಲ್ಲಿ ಕಾಣಿಸಲ್ಲ. ಅದೆಲ್ಲವೂ ಸಂವೇದನಾ, ನಾನು ಎಂಬ ಫೀಲಿಂಗು, ಅರಿವು, ಅಸ್ತಿತ್ವ. ಅದು ಆತ್ಮ ಇದೆ. ಅದು ಶರೀರದಲ್ಲಿದ್ದರೂ ಕೂಡ ಶರೀರದ್ದಲ್ಲ. ಅದು ಶರೀರದಲ್ಲಿದೆ ಅಷ್ಟೇ, ಆದರೆ ಶರೀರದ್ದಲ್ಲ. ಶರೀರ ಜೊತೆಗೆ ಅದು ಕೂಡಿಕೊಂಡಿಲ್ಲ. ಅದು ಶರೀರದಲ್ಲಿದ್ದರೂ ಕೂಡ ಕಮಲದಲ್ಲಿ, ಕೆಸರಿನಲ್ಲಿ ಕಮಲವಿರುವಂತೆ, ಎಣ್ಣೆಯೊಳಗೆ ನೀರು ಅಥವಾ ನೀರಿನಲ್ಲಿ ಎಣ್ಣೆ ಇರುವಂತೆ, ಹಾಲಿನಲ್ಲಿ ನೀರಿನಲ್ಲಿ ಹಾಲು ಇರುವಂತೆ ಅದು ಭಿನ್ನವಾಗಿದೆ.
ಇವತ್ತು ಮುದ್ರಾ ಬೆರಳಿನ ಮುದ್ರಗಳ ಮೂಲಕ ಧ್ಯಾನಾಭ್ಯಾಸ ಮಾಡೋಣ. 5 ಬೆರಳುಗಳ ತುದಿಗಳನ್ನು ಟಚ್ ಮಾಡಿ ಶಾಂತಿಯಿಂದ ಕೂತ್ಕೊಳ್ಳಿ. ಐದು ಬೆರಳುಗಳ ಎರಡೂ ಕೈಗಳ 5 ಬೆರಳುಗಳ ತುದಿಗಳನ್ನು ಸ್ಪರ್ಶ ಮಾಡಿ ಬೆರಳಿನ ಮೇಲೆ ಬೆರಳನ್ನಿಟ್ಟು ಬೆರಳಿಗೆ ಬೆರಳು ತುದಿಯನ್ನು ಸ್ಪರ್ಶ ಮಾಡ್ತಾ ಸಂವೇದನ ಅನುಭವ ಮಾಡಿ. 5 ಬೆರಳುಗಳ ತುದಿಗಳ ಸಂವೇದನ ಅನುಭವ ಮಾಡಿ. ನೋಡಿ ತುದಿ ಬೆರಳುಗಳಲ್ಲಿ ಯಾವ ರೀತಿಯ ವೇದನೆ ಅನುಭವ ಆಗ್ತಾ ಇದೆ ನೋಡಿ. ಶಾಂತಿ ಅನುಭವ. ಕೈ ಬೆರಳುಗಳ ತುದಿಗಳಲ್ಲಿ ವಿಶೇಷವಾದ ಸ್ಪಂದನ, ಪರಿಸ್ಪಂದನ, ಮಿಡಿತ, ಬಡಿತ, ಸಂವೇದನೆ, ನಾನು ಎಂಬ ಅಸ್ತಿತ್ವ ಅನುಭವ ಆಗ್ತಾ ಇದೆ ನೋಡಿ ನಿಮಗೆ ಅಲ್ಲಿ. ಹೆಬ್ಬೆರಳು ಮತ್ತು ತೋರು ಬೆರಳುಗಳ ತುದಿಗಳನ್ನು ಸ್ಪರ್ಶ ಮಾಡಿ. ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಗಳನ್ನು ಟಚ್ ಮಾಡಿ ಉಳಿದ 3 ಬೆರಳುಗಳನ್ನು ನೇರವಾಗಿಟ್ಟುಕೊಂಡು ನಿಮ್ಮ ತೊಡೆಗಳ ಮೇಲೆ, ಮಂಡಿಗಾಲ ಮೇಲೆ ಇಡಿ. ನಿಮ್ಮ ಅಂಗೈ ಮುಖ ಆಕಾಶದತ್ತ ಇರಬೇಕು. ಶಾಂತಿ. ನಾನು ಶಿವಂ ಸ್ವರೂಪನಾಗಿದ್ದೇನೆ. ನಾನು ಸುಖ ಸ್ವರೂಪನಾಗಿದ್ದೇನೆ. ಸುಖವೇ ಸುಂದರ, ಸುಂದರವೇ ಸುಖ.
ಜಗತ್ತಿನಲ್ಲಿ ಸುಂದರ ವಸ್ತು ಯಾವುದು? ಸುಖ. ಜಗತ್ತಿನಲ್ಲಿ ಸುಂದರವಾದ ವಸ್ತು ಯಾವುದು? ಸುಖ. ಸುಖವೇ ನಿಜವಾದ ಸುಂದರ ವಸ್ತು. ಪುದ್ಗಲಗಳ ಸುಂದರ, ಶರೀರ ಮುಖಗಳ ಸುಂದರ, ಜಡವಸ್ತುಗಳ ಸುಂದರ, ಅವೆಲ್ಲ ಸುಂದರತೆಗಳಲ್ಲ. ನಿಜವಾದ ಸುಂದರತೆ ಸುಖ, ಶಾಂತಿ, ನೆಮ್ಮದಿ. ಆತ್ಮನ ಸುಖಗುಣ ಇದೆ ನೋಡಿ, ಅದೇ ನಿಜವಾದ ಸುಂದರ. ಅದೇ ಶಿವ ಸ್ವರೂಪ, ಅಂದರೆ ಸುಖ ಸ್ವರೂಪವಾಗಿದೆ. ಸುಖಗುಣವೇ ಸುಖ ಸ್ವರೂಪವಾಗಿದೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಂಬಿಕೆಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಅಂತರ್ಮುಖ ಅಭ್ಯಾಸ ಮಾಡಿ. ಆತ್ಮಧ್ಯಾನ ಅಭ್ಯಾಸ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಹೆಬ್ಬೆರಳು ಮತ್ತು ಮಧ್ಯ ಬೆರಳನ್ನು ಸ್ಪರ್ಶ ಮಾಡಿ, ಟಚ್ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಹೆಬ್ಬೆರಳು ಮತ್ತು ಮಧ್ಯ ಬೆರಳು ಅಂದರೆ ಅವುಗಳ ತುದಿಗಳನ್ನು ಸ್ಪರ್ಶ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಮಧ್ಯ ಬೆರಳು ಮತ್ತು ಹೆಬ್ಬೆರಳಿನ ತುದಿಗಳು ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ ನೋಡಿ. ನಾಡಿ ಸಂವೇದನೆ. ಚೈತನ್ಯ ನಾಡಿ ಆತ್ಮ ಪ್ರದೇಶಗಳಾಗಿವೆ. ಅಲ್ಲಿ ಜಡನಾಡಿ ಆತ್ಮ ಪ್ರದೇಶಗಳಲ್ಲ. ಆನಂದ ಆನಂದ ಅನುಭವ ಮಾಡಿ.
ಉಂಗುರು ಬೆರಳು ಮತ್ತು ಹೆಬ್ಬೆರಳನ್ನು ಸ್ಪರ್ಶ ಮಾಡಿ ತುದಿಗಳನ್ನು. ಉಳಿದ ಬೆರಳುಗಳು ನೇರವಾಗಿರಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ಸಂವೇದನೆ ಮಾತ್ರ ಅನುಭವ ಮಾಡಿ. ತುದಿ ಬೆರಳುಗಳು, ಅಲ್ಲಿ ವಿಶೇಷವಾದ ಸ್ಪಂದನ, ಬಡಿತ ಮಿಡಿತ ಆಗ್ತಾ ಇದೆ. ಅಲ್ಲಿರುವ ರಕ್ತದ ಒತ್ತಡ ನಾನಲ್ಲ, ನನ್ನದಲ್ಲ, ಅದು ಶರೀರ. ಆದರೆ ರಕ್ತದ ಒತ್ತಡದ ನಿಮಿತ್ತದಿಂದ ಅಲ್ಲಿ ಏನು ಒಂದು ಸಂವೇದನ ಮಾತ್ರ, ಅನುಭವ ಮಾತ್ರ, ನಾನೆಂಬ ಅಸ್ತಿತ್ವ ಮಾತ್ರ ನಿಮ್ಗೆ ಅನುಭವ ಆಗ್ತಾ ಇದೆ. ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಬೇಕು. ಅದರ ಮೇಲೆ ಮನಸ್ಸಿಟ್ಟಾಗ ನಿಮಗೆ ನಿರ್ವಿಕಲ್ಪ ಅನುಭೂತಿಯಾಗತ್ತೆ. ಇದೇ ನಾನು ಎಂಬ ಅಸ್ತಿತ್ವದ ವಿಶೇಷ ಅನುಭವ ಆಗತ್ತೆ. ಚಿಂತಾರಹಿತ ಅನುಭವ ಆಗತ್ತೆ. ಅದೇ ನಿರ್ವಿಕಲ್ಪ ಆತ್ಮಾನುಭೂತಿ, ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. ತುದಿ ಬೆರಳು, ಹೆಬ್ಬೆರಳಿನ ತುದಿ ಬೆರಳು ಮತ್ತು ಕಿರುಬೆರಳಿನ ತುದಿ ಬೆರಳುಗಳನ್ನು ಸ್ಪರ್ಶ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಬಲಗೈ 5 ಬೆರಳುಗಳ ತುದಿಗಳನ್ನು ಸ್ಪರ್ಶ ಮಾಡಿ ಮತ್ತು ಎಡಗೈ 5 ಬೆರಳುಗಳನ್ನು ಪರಸ್ಪರ ಸ್ಪರ್ಶ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ. ಶಾಂತಿಯಿಂದ ಕೂತ್ಕೊಳ್ಳಿ. ಮುಷ್ಟಿಯನ್ನು ಕಟ್ಟಿ, ಬಲಗೈ ಮುಷ್ಟಿ ಎಡಗೈ ಮುಷ್ಟಿ ಕಟ್ಟಿ ಶಾಂತಿಯಿಂದ ಕೂತ್ಕೊಳ್ಳಿ. ಮುಷ್ಟಿಯಲ್ಲಿ ಅಂಗೈ ಮಧ್ಯಭಾಗದಲ್ಲಿ ಯಾವ ರೀತಿಯ ಸಂವೇದನೆ ವೇದನೆ ಆಗ್ತಾ ಇದೆ ನೋಡಿ.
ಮುಷ್ಟಿ ಒಳಗೆ ಬಡಿತ ಮಿಡಿತ ಸಂವೇದನೆ ಆಗ್ತಾಯಿದೆ ನೋಡಿ, ವಿಶೇಷವಾಗಿ ಅಧಿಕ ಪ್ರಮಾಣದಲ್ಲಿ. ವಿಶೇಷವಾಗಿ ಬೆರಳುಗಳಲ್ಲಿ. ನಾನು ಶುದ್ಧಾತ್ಮ, ನನ್ನ ಸ್ವರೂಪ ಪರಮಾತ್ಮ. ನಾನು ಪರಮಾತ್ಮ ಸ್ವರೂಪನಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭೂತಿ ಆಗುತ್ತೆ. ಅದರಲ್ಲಿ ಯಾವ ಅಂಜನ, ಯಾವ ದೋಷ, ಯಾವ ಕಲ್ಮಶ, ಯಾವ ಕಷಾಯಗಳೂ ಇಲ್ಲ. ಆದ್ದರಿಂದ ನಾನು ನಿರಂಜನನಾಗಿದ್ದೇನೆ, ಶುದ್ಧಾತ್ಮನಾಗಿದ್ದೇನೆ. ಸಂವೇದನ ಮಾತ್ರ ಸ್ವರೂಪಿಯಾಗಿದ್ದರಿಂದ ನಾನು ಟಂಕೋತ್ಕೀರ್ಣ ನ್ಯಾಯಕನಾಗಿದ್ದೇನೆ. ಕಬ್ಬಿಣದ ಕಂಠದಿಂದ ಕೊರೆದಂತಹ ಸಂವೇದನ ಸ್ವರೂಪ ಅಮಿತ ಸ್ವರೂಪ, ಅಮಿತ ಸ್ವರೂಪ, ಶಾಶ್ವತ ಸ್ವರೂಪನಾಗಿದ್ದೇನೆ. ಎರಡೂ ಕೈಗಳನ್ನು ಸೇರಿಸಿ ಬೆರಳುಗಳ ಮಧ್ಯದಲ್ಲಿ ಬೆರಳುಗಳನ್ನು ಹಾಕಿ ಎರಡೂ ಕೈಗಳನ್ನು ಮುಷ್ಟಿಯ ರೂಪದಲ್ಲಿ ಕಟ್ಟಿ ಎಡಗೈ ಬಲಗೈ ಬೆರಳುಗಳ ಮಧ್ಯದಲ್ಲಿ ಬೆರಳುಗಳನ್ನು ಹಾಕಿ ಪರಸ್ಪರ ಎರಡೂ ಕೈಗಳಿಂದ ಒಂದು ಮುಷ್ಟಿಯನ್ನು ಕಟ್ಟಿ ಬೆರಳುಗಳು ಪರಸ್ಪರ ಕೈಗಳಿಗೆ ಸ್ಪರ್ಶವಾಗಬೇಕು. ಅಂದರೆ ಕೈ ತುದಿಗೈಗಳಿಗೆ. ಬಿಸಿ 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 ಅನುಭವ ಆಗ್ತಾ ಇದೆ ನೋಡಿ. ಸರಳವಾಗಿ ಸಹಜವಾಗಿ ಸುಖಪೂರ್ವಕವಾಗಿ ಮುಷ್ಟಿಯನ್ನು ಕಟ್ಟಿ ಎರಡೂ ಕೈಗಳನ್ನು ಜೋಡಿಸಿ ಬೆರಳುಗಳ ಮಧ್ಯದಲ್ಲಿ ಬೆರಳುಗಳನ್ನು ಹಾಕಿ ಶಾಂತಿ ಶಾಂತಿ ಅನುಭವ ಮಾಡಿ.
ನಿಮ್ಮ ಕಾಲುಗಳು ಎಲ್ಲಿವೆ, ಎಷ್ಟಿವೆ, ಮೇಲೆ ಕೆಳಗೆ ಹಿಂದೆ ಮುಂದೆ ಕಾಲುಗಳನ್ನು ಉದ್ದಕ್ಕೆ ಚಾಚಿ ಕಾಲುಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಕಣ್ಣಿಗೆ ಕಾಣುವ ಕಾಲುಗಳು ನಾನಲ್ಲ, ನನ್ನದಲ್ಲ. ರಕ್ತ ಮೂಳೆ ಮಾಂಸದ ಕಾಲುಗಳು ನಾನಲ್ಲ, ನನ್ನದಲ್ಲ, ಅದು ಶರೀರ. ಆದರೆ ಸಂವೇದನ ರೂಪದ ಕಾಲುಗಳು, ಎಲ್ಲೆಲ್ಲಿ ಜಡಕಾಲುಗಳಲ್ಲಿ ನಿಮಗೆ ನಾನು ಅಂತ ಸಂವೇದನೆ ಆಗತ್ತೆ, ಅನುಭವ ರೂಪದಲ್ಲಿ, ಫೀಲಿಂಗ್ ರೂಪದಲ್ಲಿ ಇದು ನನ್ನ ಕಾಲು ಅಂತ ನಿಮ್ಗೆ ಅನುಭವ ಆಗ್ತಾ ಇದೆ, ಅದು ಚೈತನ್ಯ ಆತ್ಮ ಪ್ರದೇಶಗಳು. ಕಾಲುಗಳನ್ನು ಉದ್ದಕ್ಕೆ ಚಾಚಿ ಸ್ವಲ್ಪ ಅಳಗಾಡಿಸ್ತಾ ಎಕ್ಸಸೈಸ್ ಮಾಡುವ ಒಂದು ವಿಧಾನದಲ್ಲಿ ಕಾಲುಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಕಾಲು ಬೆರಳುಗಳನ್ನು ಸ್ವಲ್ಪ ಟೈಟ್ ಮಾಡಿ, ಲೂಸ್ ಬಿಡಿ, ಬಿಗಿ ಮಾಡಿ, ಸಡಿಲು ಬಿಡಿ, ಬಿಗಿ ಸಡಿಲು, ಬಿಗಿ ಸಡಿಲು, ಬಿಗಿ ಸಡಿಲು. ಶಾಂತಿ ಶಾಂತಿ ಅನುಭವ ಮಾಡಿ. ನಾನು ನನಗೆ ಅನಾದಿ ಕಾಲದಿಂದ ಅನುಭವಕ್ಕೆ ಬರ್ತಾ ಇದ್ದೇನೆ. ನನಗೆ ನನ್ನ ಅನುಭವ ಅನಾದಿ ಕಾಲದಿಂದ ಆಗ್ತಾ ಬಂದಿದೆ. ಆದರೂ ನಾನು ನನ್ನನ್ನು ನಾನಲ್ಲ ಎಂದು ತಿರಸ್ಕಾರ ಮಾಡಿ, ಪರರನ್ನು ನಾನು ನನ್ನದು ಎಂದು ತಿಳಿದು, ನಾನು ಅನಾದಿಯಿಂದ ನಾನು ನನಗೆ ಸಂವೇದನ ರೂಪದಲ್ಲಿ ನಾನು 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 ಎಂಬ ಅನುಭವ ಅರಿವು ಆಗ್ತಾ ಇದೆ. ಆದರೆ ಆ ನಾನು ಎಂಬ ಅರಿವನ್ನು ಇದು ಶರೀರ ಪರ ಅಂತ ತಿಳಿದು ಅದನ್ನು ನನ್ನನ್ನೇ ನಾನು ತಿರಸ್ಕಾರ ಮಾಡ್ತಾ ಬಂದಿದ್ದೇನೆ ಅನಾದಿ ಕಾಲದಿಂದ. ಶಾಂತಿ ಶಾಂತಿ, ಇದೇ ಮಿಥ್ಯಾತ್ವ. ತನ್ನನ್ನು ತಾನು ತಿರಸ್ಕರಿಸುವುದೇ ಮಿಥ್ಯಾತ್ವ. ತನ್ನನ್ನು ತಾನು ಗುರುತಿಸಿ ತನ್ನ ತಾನು ಧ್ಯಾನ ಅನುಭವ ಮಾಡುವುದೇ ಸಮ್ಯಕ್ತ್ವ. ಆತ್ಮನ ಅನುಭವ ಮಾಡುವುದೇ ಸಮ್ಯಕ್ತ್ವ. ಆತ್ಮನ ಸ್ವರೂಪವನ್ನು ಒಪ್ಪಿಕೊಂಡು ನಂಬಿ ತಿಳಿದು ಅದರಲ್ಲಿ ಲೀನನಾಗುವುದೇ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಸಮ್ಯಕ್ತ್ವ. ಅದೇ ದರ್ಶನ ಜ್ಞಾನ ಚಾರಿತ್ರ್ಯ. ಕೈಗಳ ಉದ್ದಗಲ ದಪ್ಪ ನೋಡಿ, ಕೈಗಳೆಲ್ಲಿವೆ, ಮುಷ್ಟಿ ಕಟ್ಟಿ ಲೂಸ್ ಬಿಡಿ, ಮುಷ್ಟಿ ಕಟ್ಟಿ ಲೂಸ್ ಬಿಡಿ. ಕೈಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಹೇ ಭಗವಂತ, ಸುಖ ಜ್ಞಾನ ಕೇವಲ ಆತ್ಮನಲ್ಲಿದೆ, ನನ್ನಲ್ಲಿದೆ, ಇನ್ನಾರಲ್ಲೂ ಇಲ್ಲ. ನನ್ನ ಸಂವೇದನವೇ ಸುಖ ಸ್ವರೂಪವಾಗಿದೆ ಮತ್ತು ನನ್ನ ಸಂವೇದನವೇ ಜ್ಞಾನ ಸ್ವರೂಪವಾಗಿವೆ. ಅದೇ ಅತೀಂದ್ರಿಯ ಜ್ಞಾನ, ಅತೀಂದ್ರಿಯ ಸುಖ. ಪ್ರವಚನ ಸಾರದಲ್ಲಿ ಬಹಳ ವಿಸ್ತಾರವಾಗಿ ಅತೀಂದ್ರಿಯ ಜ್ಞಾನ ಮತ್ತು ಅತೀಂದ್ರಿಯ ಸುಖವನ್ನು ವಿವರಿಸಿದ್ದಾರೆ. ಅತೀಂದ್ರಿಯ ಸುಖ, ಅತೀಂದ್ರಿಯ ಜ್ಞಾನ ಎಂದರೆ ಪಾದದಿಂದ ನೆತ್ತಿವರೆಗೆ ಏನು ನಿಮಗೆ
ಆರಾಮ್ 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 ಅನಿಸತ್ತೆ, ಯಾವ ನೋವು ಇಲ್ಲ. ಅದು ಅತೀಂದ್ರಿಯ ಸುಖ, ಆತ್ಮಸುಖ. ನಿಮಗೇನೊಂದು ನಾನು ಎಂಬ ಅರಿವು ಸಂವೇದನೆ ಆಗ್ತಾ ಇದೆ, ಅದೇ ಅತೀಂದ್ರಿಯ ಜ್ಞಾನ, ಆತ್ಮಜ್ಞಾನ. ಶಾಂತಿ, ಆನಂದ ಅನುಭವ ಮಾಡಿ. ಬೆನ್ನಿನ ಉದ್ದಗಲ ದಪ್ಪ ಎಲ್ಲಿದೆ ನೋಡಿ ಬೆನ್ನು. ಭುಜಗಳ ಉದ್ದಗಲ ದಪ್ಪ, ಮೇಲೆ ಭುಜಗಳು, ಹೆಗಲುಗಳು, ಹೊಟ್ಟೆಯ ಉದ್ದಗಲ ದಪ್ಪ ಅನುಭವ ಮಾಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ ಅನುಭವ ಮಾಡಿ. ಹೊಟ್ಟೆಯಲ್ಲಿರುವ ಆತ್ಮ ಪ್ರದೇಶಗಳು ಅಂದರೆ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಅನಿಸಿಕೆ, ನಾನು ಎಂಬ ಅರಿವು, ನಾನು ಎಂಬ ಫೀಲಿಂಗು, ಅದೇ ಆತ್ಮ ಪ್ರದೇಶ, ಶುದ್ಧಾತ್ಮ ನಾನು. ನಿಮ್ಮ ವಕ್ಷಸ್ಥಳದ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಎದೆಯ ಉದ್ದಗಲ ದಪ್ಪ, ಎದೆಯ ಮಧ್ಯದಲ್ಲಿ ಹೃದಯ ಕಮಲ, ತಲೆಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ತಲೆ ಎಲ್ಲಿದೆ, ಎಷ್ಟು ಭಾರ ಇದೆ, ಎಷ್ಟು ಅಗಲ ಉದ್ದ ಇದೆ ನೋಡಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ. ಹುಬ್ಬುಗಳು, ಹಣೆ, ಕಣ್ಣು ರೆಪ್ಪೆಗಳು, ಕಣ್ಣಗುಡ್ಡೆಗಳನ್ನು ಅಲುಗಾಡಿಸಿ ಕಣ್ಣುಗುಡ್ಡೆಗಳ ಮೇಲೆ ಮನಸ್ಸಿಡಿ. ಕಿವಿಗಳು, ಕೆನ್ನೆಗಳು, ತುಟಿಗಳು, ಮೂಗು, ಮೂಗಿನ ತುದಿ, ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ಕೇವಲಿಗಳು ತೀರ್ಥಂಕರ ಪರಮಾತ್ಮರು ಹೇಳಿದ್ದಾರೆ. ಅವರ ಶ್ರೀಪಾದ ಚರಣಕಮಲಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಸಮ್ಯಕ್ ದೃಷ್ಟಿ ಮುನಿಗಳು, ಶ್ರಾವಕ ಗುರುಗಳು ಕೂಡ ಹೇಳಿ ತಿಳಿಸಿದ್ದಾರೆ, ಕಲಿಸಿದ್ದಾರೆ. ಅವರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮನ ಪ್ರದೇಶಗಳಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ,
ಓಂ ಶಾಂತಿ ಶಾಂತಿ ಶಾಂತಿ.